ಈ ಪುಸ್ತಕ ಮತ್ತು ಉದ್ಯಮ ಎರಡು ಕಾಂಟ್ರಾಸ್ಟ್ ಅನ್ಸುತ್ತೆ ನನಗಂತೂ. ಯಾಕಂದರೆ ಒಂದು ವ್ಯಕ್ತಿಯ ಪುಸ್ತಕನ 4 ಜನರಿಗೆ ತಲುಪಿಸ್ಬೇಕು ಅಂದರೆ ಅದೊಂದು ಸಾಹಸನೇ ಆಗಿರುತ್ತೆ. ಅಂಥದ್ರಲ್ಲಿ ನೀವು ಪುಸ್ತಕ ಉದ್ಯಮನ ಶುರು ಮಾಡಿ ಅದನ್ನು ಹೇಗೆ ಸಕ್ಸಸ್ಫುಲಿ ಮುನ್ನಡೆಸೋದಕ್ಕೆ ಸಾಧ್ಯ? ಅದನ್ನೇ ಹೇಳಿದ್ದು ನಾನು, ಅದು ಹರಿವು ಆಗುತ್ತಲ್ಲ. ಈಗ ನೋಡಿ, ನಾವು ಉದ್ಯಮ ಅಂತ ಇದನ್ನು ಕನ್ಸಿಡರ್ ಮಾಡೋದ್ರಿಂದ ನನಗೇನಾಯಿತು, ಇದನ್ನು ಒಂದು ಕಾರ್ಪೊರೇಟ್ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಯಿತು. ಈಗ ಒಂದು ನೀವು ಅಮೆಝಾನ್ಗೆ ಹೋದರೆ ಒಂದು ಸಗಣಿ ನಿಮಗೆ ಪಾರ್ಸಲ್ ಬರುತ್ತೆ ಗೊತ್ತಾ ಮನೆಗೆ, ಹೌದಾನೆ? ಅವ್ರು ಅಷ್ಟು ನೀಟಾಗಿ ಮಾಡ್ತಾ ಇರ್ಬೇಕಾದ್ರೆ ನಾನು ಪುಸ್ತಕದಂತಹ ಘನತೆಯುಳ್ಳ ಒಂದು ಸತ್ವವುಳ್ಳಂತಹ ವಸ್ತುವನ್ನು ನಾನು ಯಾಕೆ ಕೃತಿಯನ್ನು ಯಾಕೆ ನಾನು ತಲುಪಿಸಬಾರ್ದು ಅಂತ. ಸೊ ಆಗ ಅಂದ್ಕೊಂಡಾಗ ನಾನು ಎಲ್ಲೆಲ್ಲಿ ಸಾಧ್ಯವೋ ಬಟ್ಟೆ ಅಂಗಡಿಯಲ್ಲಿಟ್ಟೆ, ಹೋಟೆಲಲ್ಲಿಟ್ಟೆ, ಮೆಡಿಕಲ್ ಶಾಪ್ಗಳಲ್ಲಿಟ್ಟೆ. ಇವತ್ತು ಸ್ವಯಂ ಕೃಷಿ ಅಂತ ಒಂದು ವಿದ್ಯಾರ್ಥಿಗಳನ್ನು ನೇಮಿಸ್ಕೊಂಡು ಅವ್ರಿಗೆ 750 ರೂಪಾಯಿ ಕೊಡ್ತೀವಿ ಪ್ರತಿ ಭಾನುವಾರ. ಓಕೆ. ಸೊ ಅವರು ಪ್ರತಿ ಹೋಟೆಲ್ ಮುಂದೆ ಬೆಂಗಳೂರಲ್ಲಿ 100 ಕಡೆಗೆ ಇವತ್ತಿಗೂ ಪುಸ್ತಕದ 100 ಪುಸ್ತಕಗಳನ್ನ ಇಟ್ಕೊಂಡು ಪ್ರದರ್ಶನ ಮಾಡ್ತಾರೆ. ಫಸ್ಟು ನಾವು ಕಣ್ಣಿಗೆ ಕಾಣುವಂತೆ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಕಾನ್ಸೆಪ್ಟ್. ಜೋ ದಿಖೇಗ ಓ ಬಿಖೇಗ, ಓಕೆನಾ? ಕಣ್ಣು ಕಾಣಿಸ್ದೆ ಬಿಟ್ಬಿಟ್ರೆ ನೀವು ಮ್ಯೂಸಿಯಂ ವಸ್ತುಗಳನ್ನು, ಮ್ಯೂಸಿಯಮಲ್ಲಿ ಏನು ನೋಡಿದ್ವಿ, ಎಲ್ಲೂ ಕಾಣದೇ ಇರೋದು ಮಾತ್ರ ಮ್ಯೂಸಿಯಮಲ್ಲಿ ಇರುತ್ತೆ. ನೀವು ಪುಸ್ತಕಗಳನ್ನು ಮ್ಯೂಸಿಯಂ ಮಾಡ್ತಾ ಇದ್ದೀರಿ. ನಾನು ಕೋರಮಂಗಲದಲ್ಲಿರೋನು ಅಥವಾ ನಾನು ಸರ್ಜಾಪುರದಲ್ಲಿರೋನು, ನನ್ನ ಪುಸ್ತಕ ಬೇಕಂದರೆ ನಾನು ಗಾಂಧಿನಗರಕ್ಕೆ ಬರಬೇಕು, ಗಾಂಧಿ ಬಜಾರ್ಗೆ ಬರಬೇಕು, ನನ್ನ ಏರಿಯಾದಲ್ಲಿ ಸಿಗಲ್ಲ. ಅಂದರೆ ಆ ಮಟ್ಟಿಗೆ ಪುಸ್ತಕಗಳು ನನ್ನ ಬದುಕಿನ ಭಾಗ ಅಲ್ಲ. ಇದನ್ನು ನಾವು ಯಾರು ವ್ಯವಸ್ಥಿತವಾಗಿ ಮಾಡ್ತೀವಿ ಅಂದ್ರಲ್ಲ, ಅದನ್ನು ನಾನು ಪ್ರಶ್ನೆ ಮಾಡ್ಕೊಂಡಿದ್ದು. ಇಲ್ಲ, ಪುಸ್ತಕಗಳು ಕನ್ನಡಿಗರು ಇರುವ ಕಡೆಗೆ ಸಿಗಬೇಕು, ಆವಾಗ ಅವರು ಓದ್ತಾರೆ ಅಂತ. ಆದ್ದರಿಂದಲೇ ಈ ಹೋಟೆಲ್ ಮುಂದೆ, ಮೆಡಿಕಲ್ ಶಾಪ್ ಮುಂದೆ ಎಲ್ಲ ಇಡ್ಲಿಕ್ಕೆ ಸಾಧ್ಯವಾಗಿದ್ದು. ಆದ್ದರಿಂದ ಇದು ಒಳ್ಳೆ ಬೇರೆಯವರು ಮಾಡಲಿಕ್ಕಾಗದಷ್ಟು ಹಣ ನಾವು ಮಾಡ್ತಾ ಇದ್ವಿ. ನಮ್ಮ ವೀರಲೋಕದ ಟರ್ನ್ ಓವರ್ ಈಗ 2 ಕೋಟಿ ಮೀರ್ತಾ ಇದೆ. ಇಲ್ಲಿ ಇಷ್ಟು ದಿವಸ ನೀವು ಹೇಳ್ತಾ ಇದ್ದೀರ, ನೀವು ಹೇಳಿದ್ದು ಕೂಡ ಏನು ಪುಸ್ತಕಗಳಲ್ಲಿ ದುಡ್ಡಿಲ್ಲ ಅಂತ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಳಬೇಕಾದವ್ರು ಹೇಳಿದರೆ ಅದಕ್ಕೆ ಇನ್ನೊಂದಷ್ಟು ಬೆಲೆ ಸಿಗ್ತಿತ್ತು, ಯಾಕಂದರೆ ಹಿರಿಯರು ಎಲ್ಲ ಇದ್ದಾರಲ್ವ. ಸೊ ಅವ್ರು ಹೇಳಲಿಲ್ಲ, ನಾವು ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ದುಡ್ಡಿದೆ ಬನ್ನಿ ಅಂತ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಯುವಕರಿಗೆ ಕರೆ ಕೊಡ್ತೀನಿ, ಬನ್ನಿ ನೀವು, ಇಲ್ಲಿ ದುಡ್ಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.